ಲೋಕಸಭಾ ಚುನಾವಣಾ ಪೂರ್ವಭಾವಿ ಸಭೆ ನಡೆದಿದೆ. ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಪುಟ್ಟರಾಜು ಅವರು ಬೇಡ, ಬೇರೆ ಯಾರು ಬೇಡ, ನೀವೇ ನಿಲ್ಲಬೇಕು ಅಂತ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರನ್ನ ನಿಖಿಲ್ ಕುಮಾರಸ್ವಾಮಿ ಸಮಾಧಾನ ಮಾಡಿದ್ದಾರೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕುಮಾರಣ್ಣ ನೀವೇ ನಿಲ್ಲಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಲ್ಲಿ ಸಭೆ ನಡೀತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂಥ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗತ್ತಾ? ಹಾಗಾದ್ರೆ ಕಾರ್ಯಕರ್ತರ ಸಭೆಯನ್ನ ಕುರಿತು ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರು. ನೀವೇ ನಿಲ್ಬೇಕು, ಬೇರೆ ಯಾರೂ ಬೇಡ ಅಂತ ಕಾರ್ಯಕರ್ತರು ಒತ್ತಾಯ ಮಾಡಿದ್ರು. ಇದೇ ಮಂಡ್ಯದ ಸಮಾವೇಶದಲ್ಲಿ ನಿಖಿಲ್ ಸೋಲನ್ನ ನೆನೆದು ಎಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿದ್ದಾರೆ. ಮಂಡ್ಯದ ಜನರು ಜೆಡಿಎಸ್ ಪಕ್ಷವನ್ನು ಉಳಿಸಿದ್ದಾರೆ. ನಿಖಿಲ್ರ ಸೋಲನ್ನ ಒಪ್ಪೋದಕ್ಕೆ ನಾನು ರೆಡಿ ಇಲ್ಲ ಅಂತ ಜನರು ನಿಖಿಲ್ ಸೋಲ್ಸಿಲ್ಲ, ಬದಲಾಗಿ ಕುತಂತ್ರದಿಂದ ಸೋಲಾಗಿದೆ. ಕಳೆದ ಸಾರಿ ಮಂಡ್ಯ ಕಳ್ಕೊಂಡ್ರೆ ನಾವು ಇದ್ದು ಸತ್ತ, ಕಳೆದ ಸಾರಿ ಮಂಡ್ಯ ಕಳ್ಕೊಂಡ್ವಿ, ಈ ಸಾರಿನೂ ಕಳ್ಕೊಂಡ್ರೆ ಇದ್ದು ಸತ್ತಂತೆ ಅಂತ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿ ಮಾತನಾಡಿದ್ದಾರೆ. ಕಳೆದ ಬಾರಿ ಸುಮಲತಾ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ನೆನೆದು ಭಾವುಕರಾಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಈ ಚುನಾವಣೆ ಏನಿದೆ ಎಂದೂ ಸಹ ಮಂಡ್ಯ ಜಿಲ್ಲೆಯ ಜನತೆ ಜನತಾ ದಳವನ್ನ ಎಂದು ಕೈ ಬಿಟ್ಟವರಲ್ಲ. ಕಳೆದ ಚುನಾವಣೆಯಲ್ಲೂ ಸಹ ಹಲವಾರು ಸಮಸ್ಯೆಗಳ ನಡುವೆ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ನಾನು ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಮಾತು ಹೇಳಿದೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯವನ್ನ ಆಶೀರ್ವಾದ ಮಾಡಿದ್ರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತಾಡಿದ್ದೆ. ನಾನು ಅಲ್ಲಿ ಹೇಳಿದ್ದೇನೆ, ಇಲ್ಲೇ ಆದಂತ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳಿ ಬಂದಿದ್ದೇನೆ. ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗೆ ಅಂತಕ್ಕಂಥ ಮಂಡ್ಯದಲ್ಲಿ ಈ ಚುನಾವಣೆ ಏನಿದೆ ಎಂದೂ ಸಹ ಮಂಡ್ಯ ಜಿಲ್ಲೆಯ ಜನತೆ ಜನತಾ ದಳವನ್ನ ಎಂದು ಕೈ ಬಿಟ್ಟವರಲ್ಲ. ಕಳೆದ ಚುನಾವಣೆಯಲ್ಲೂ ಸಹ ಹಲವಾರು ಸಮಸ್ಯೆಗಳ ನಡುವೆ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ನಾನು ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಮಾತು ಹೇಳಿದೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯವನ್ನ ಆಶೀರ್ವಾದ ಮಾಡಿದ್ರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತಾಡಿದ್ದೆ. ನಾನು ಅಲ್ಲಿ ಹೇಳಿದ್ದೇನೆ, ಇಲ್ಲೇ ಆದಂತ ಕುತಂತ್ರದ ರಾಜಕಾರಣದಿಂದ
ನನ್ನ ಮನೆಗೆ ಆದಂತ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳ ಬಂದಿದ್ದೇನೆ. ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಮಂಡ್ಯದಲ್ಲಿ ಈ ಚುನಾವಣೆ ಏನಿದೆ ಎಂದೂ ಸಹ ಮಂಡ್ಯ ಜಿಲ್ಲೆಯ ಜನತೆ ಜನತಾದಳವನ್ನ ಎಂದೂ ಕೈ ಬಿಟ್ಟವರಲ್ಲ. ಕಳೆದ ಚುನಾವಣೆಯಲ್ಲೂ